ನನಗೆ ಮತ್ತು ಶ್ರೀಧರ್ ಅವರಿಗೆ ಇಬ್ಬರಿಗೂ DCP ಅವರು ಇಂಕ್ವೈರಿ ಮಾಡೋರು ಸೆಂಟ್ರಲ್ ಸ್ಟೇಷನ್ ಒಳಗೆ. ಇಂಕ್ವೈರಿ ಮಾಡೋ ಟೈಮ್ನಲ್ಲಿ ಎಲ್ಲ ಇನ್ಸ್ಪೆಕ್ಟರ್ ರಿಪೋರ್ಟ್ ಕೊಟ್ಟರು. ಎಲ್ಲೂ ಬೆಂಗಳೂರಲ್ಲಿ ಎಲ್ಲೂ ನಮ್ಮದು ಯಾವುದು ಕೇಸ್ ಪೆಂಡಿಂಗ್ ಇಲ್ಲ, ಎಲ್ಲೂ ಹೊಸ FIR ಇಲ್ಲ. ಎರಡನೇದು ಯಾವುದೊಂದು ವಾರಂಟ್ ಕೇಸ್ ಕೂಡ ಇರಲಿಲ್ಲ. ಎಲ್ಲೂ ಕರೆಕ್ಟಾಗಿ ಕೇಸ್ ಅಟೆಂಡ್ ಆಗಿದ್ದೀವಿ. ಯಾವುದು ಕರೆಕ್ಟಾಗಿ ಎಲ್ಲೂ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ DCP ಅವರು ನಾವು ಯಾವಾಗ ಹೇಳ್ತೀವಿ ಬರಬೇಕು ಅಂತ ಹೇಳಿ ನಮ್ಮ ಕೈಗೆ ಸೈನ್ ಮಾಡಿಸಿ ನಮ್ಮನ್ನ ಕಳ್ಸ್ಕೊಡ್ತಾರೆ. DCP ಅವ್ರು ಕಳ್ಸಲ್ಲಪ್ಪ ಅಂತ ಬಂದು ನಮ್ಮ ನೆಮ್ಮದಿಯಾಗೆ ಆರಾಮ ಮನೆಗೆ ನಿದ್ದೆ ಮಾಡ್ಕೊಂಡು ಬೆಳಗ್ಗೆ ಎದ್ದು ಡಿಸೈಡ್ ಮಾಡೋಣ ಮಾತಾಡ್ಕೊಂತೀವಿ. ನಾವೇನು ಮಾತಾಡ್ತೀವಿ ಅಂದರೆ ನಮಗೆ ಕರ್ಕೊಂಡ್ರಲ್ಲ ಆ ಕಾರಣಕ್ಕೆ ಬೆಳಗ್ಗೆ ನಮ್ಮವರೆಲ್ಲ ಫ್ರೆಂಡ್ಸ್ ಸರ್ಕಲ್ ಬಂದು ನೋಡೋಕೆ ನಮಗೆ ಎಲ್ಲರೂ ಬಂದರು. ಏನಾಯಿತು ಏನು ಕೇಳಿದ್ರು ಏನಾಯ್ತು ಬೆಳಗ್ಗೆ ಸಾಯಂಕಾಲ ಎಲ್ಸಿಸ್ಕೊಂಡಿದ್ರು. ಆ ಕಾರಣಕ್ಕೆ ತುಂಬ ಜನ ಬಂದರು, ನಮ್ಮ ಕ್ಲೋಸ್ ಅವ್ರ ಜೊತೆ ಎಲ್ಲ ಬಂದರು. ನಾವೇನು ನೋಡಪ್ಪ ನಮಗೂ ಏನು ಸಂಬಂಧ ಇಲ್ಲ. ತನ್ವೀರ್ನ ಬಾಂಬೆಯಿಂದ ಕರ್ಕೊಂಬಂದ್ಮೇಲೆ ತನ್ವೀರ್ ಏನು ಕೇಸ್ಗಳು ಪೆಂಡಿಂಗ್ ಇತ್ತು, ತನ್ವೀರ್ ಜೊತೆಗೆ ಏನು ಕೇಸ್ಗಳು ಮಾಡಿದ್ರು ಆ ಟೈಮ್ನಲ್ಲಿ, ತರಕಾರಿ ಆಗಲಿ ದಿವಾನ ಆಗಲಿ ಇನ್ಯಾರು ಬೇರೆ ಬೇರೆ ಹುಡುಗರು ಯಾರ್ಯಾರು ಹುಡುಗರು ಏನು ಕೇಸ್ಗಳು ಮಾಡಿದ್ರು ಆ ಕೇಸ್ಗೆ ತನ್ವೀರ್ನ ಫಿಟ್ ಮಾಡ್ತಾ ಇದ್ದಾರೆ. ಆ ಟೈಮ್ ಕಮ್ಮಿ ತನ್ವೀರ್ ಒಂದು 8 ಕೇಸ್ ಫಿಟ್ ಮಾಡ್ತಾ ಇದ್ದಾರೆ. ಆ ಟೈಮ್ನಲ್ಲಿ ತನ್ವೀರ್ಗೆ ಕೇಸ್ಗಳು ಫಿಟ್ ಮಾಡ್ತಾರೆ. ಒಂದೇ ಸ್ಟೇಷನ್ ಎಲ್ಲ ಕಮಿಷನರ್ DCP ಒಂದೇ ತಾನೆ ಅಡಿಷನಲ್ ಕಮಿಷನರ್. ಇದರಿಂದ ಒಂದೇ ಎಲ್ಲ ಸ್ಟೇಷನ್ ಕೇಸಲ್ಲೇ ಕರ್ಸ್ಕೊಬೋದು. ಆ ಸ್ಟೇಷನ್ ಕಳ್ಸೋ ಅವಶ್ಯಕತೆ ಇಲ್ಲ. ಅವರು ಹೇಳೋರು ಕ್ಲೋಸ್ ಅಲ್ಲೇ ಒಂದೇ ಸ್ಟೇಷನ್ ಮಾಡ್ತಾರೆ. ವಿಲ್ಸನ್ ಅಣ್ಣ ಸ್ಟೇಷನ್ ಇಟ್ಕೊಂಡು ತನ್ವೀರ್ ಈ ಥರ ನಮ್ಗೆ ಸಂಬಂಧ ಇಲ್ಲ, ನಮ್ಮದು ಏನೂ ಇಲ್ಲ, ನಮ್ಮ ಬಗ್ಗೆ ತನ್ವೀರ್ ಏನು ಕೆಡ್ದಾಗ ಹೇಳಿಲ್ಲ. ಎಲ್ಲೂ ನಮ್ಮ ಬಗ್ಗೆ ತನ್ವೀರ್ ಅಷ್ಟೇ ಕೆಡ್ದಾಗ ಹೇಳೋದು. ನಮ್ಮ ಜೊತೆ ಹುಡುಗರು ಬಂದು ನನಗೆ ಈ ಥರ ಹೇಳೋರು, ನನಗೆ ಅವ್ರ ಬಗ್ಗೆ ಸ್ವಲ್ಪ ಅನುಮಾನ ಬಂದಿತ್ತು. ಇದರಿಂದ ಒಂದು ಡಿಪಾರ್ಟ್ಮೆಂಟಿಂದ ನನಗೆ ಅನುಮಾನ ಬಂತು. ಆ ಕಾರಣದಲ್ಲೇ ಮನೆಯಿಂದ ಹೋದೆ ಇಲ್ಲಿಂದ ಬೆಂಗಳೂರಿಂದ. ಅದು ಬಿಟ್ಟು ನಾನು ಪರ್ಸ್ನಲ್ ಆಗೇನು ನಮಗೆ ಕಂಪ್ಲೇಂಟ್ ಆಗುವಂಥದ್ದು FIR ಆಗುವಂಥದ್ದು ನಮ್ಮ ಬಗ್ಗೆ ತನ್ವೀರ್ ಯಾವುದೇ ಕಾರಣ ದೂರು ಕೊಟ್ಟಿಲ್ಲ. ಜನರಲ್ ಮಾತುಗಳು ಅಷ್ಟು ನಮಗೆ ತನ್ವೀರ್ ಬಗ್ಗೆ ಇರೋದು, ನಮ್ಮ ಬಗ್ಗೆ ಕಂಡ್ರೆ ಅಷ್ಟೇ ನಮಗೆ ಗೊತ್ತಿರೋದು. ಇಷ್ಟೆಲ್ಲ ಗೊತ್ತ ನಾವು ನಮ್ಮದೇ ಆಗಿದ್ದು. ನಮ್ಗೆ ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಪೊಲೀಸರು ಬೀಳಲ್ಲ. ಯಾಕಂದರೆ ಎಲ್ಲ ನಡೀತಿರೋದು ಬರೀ ತನ್ವೀರ್ ಕಡೆ ಹುಡುಗರು, ತನ್ವೀರ್ಗೆ ಯಾರಾಗಳು ಫೈನಾನ್ಸ್ ಕೊಟ್ಟಿರೋ, ತನ್ವೀರ್ ಫ್ರೆಂಡ್ಸ್ ಸರ್ಕಲ್ ಯಾರಿದ್ದಾರೆ ಇಡೀ ಮುಸ್ಲಿಮ್ಸ್ ಅಂಡರ್ ಮೇಲೆ ರೌಂಡಪ್ ಆಗ್ತಾ ಇದೆ ಅಂತ ಹೇಳಿ ನಮ್ಮ ಫ್ರೆಂಡ್ಸ್ಗೆಲ್ಲ ಮಾತಾಡಿ ಟೀ ಬಿಟ್ಟು ಎಲ್ಲ ಸಮಾಧಾನ ಮಾಡಿ ಕಳ್ಸ್ಕೊಡ್ತೀವಿ. ಹೋಲಿ ಬಿಡೋಣ, ನಮಗೆಲ್ಲ ಟೆನ್ಷನ್ ಆಗ್ಬಿಟ್ಟಿತ್ತು, ನೀವೆಲ್ಲ ಬೆಳಗಿನ ಸಾಯಂಕಾಲ ಬಿಟ್ಟಿರಲಿಲ್ಲ ನಿಮಗೆ ಅಂತೇಳಿ ಎಲ್ಲ ಫ್ರೆಂಡ್ಸು ಹ್ಯಾಪಿಯಾಗಿ ಹೋಗ್ತಾರೆ. ಎಲ್ಲರೂ ಕಳ್ಸೋಸ್ತೀವಿ. ಮಧ್ಯಾಹ್ನ 3 ಗಂಟೆ ಆಗೋರು ಎಲ್ಲ ಕಳ್ಸೋಸ್ತೀವಿ ಒಂದೊಂದಾಗಿ. ಒಬ್ರು ಬರ್ತಾರೆ, ಹಂಗೆ ಬರ್ತಾರೆ, ಎಲ್ಲ ಕಳಿಸ್ಬಿಟ್ಟು. ಅಷ್ಟೇ ನಮ್ಮ ಲಾರಿಗಳು ಕೂಡ ಬರ್ತಾರೆ. ನಮ್ಮ ಲಾರಿಗಳು ಬರ್ತಾರೆ, ಅವ್ರಿಗೂ ಮಾತಾಡಿ ಅವ್ರಿಗೆಲ್ಲ ಕಳ್ಸಿ ಅವತ್ತು ಫುಲ್ ಡೇ ಇದೇ ಕೆಲಸ ಆಗ್ಬಿಡೋದು. ಇಷ್ಟೆಲ್ಲ ಮಾತಾಡಿ ಮತ್ತೆ ನಮಗೂ ಮೈಂಡ್ ರಿಲ್ಯಾಕ್ಸ್ ಆಗ್ಬಿಡ್ರು. ಇಲ್ಲಪ್ಪ ನಮ್ಗೆ ತಂಟೆಗಿಲ್ಲ ಇದು ಅನ್ನೋದು ನಮಗೂ ಮೈಂಡ್ ಸೆಟ್ ಆಗಿ ಆರಾಮಾಗಿ. ಅದಾಗಿದ್ದು ಒಂದು 3-4 ದಿನಕ್ಕೆ ರಾಜೇಂದ್ರ ಬರ್ತಾನೆ. ರಾಜೇಂದ್ರ ಕೇಳ್ತಾನೆ, ಗುರು ಮೈಸೂರ್ದು ಏನಾಯ್ತು ಅಂತಾನೆ. ಗುರು ಮೈಸೂರಿಗೆ ನಾವು ವೇಟ್ ಮಾಡ್ತಾ ಇದ್ದೀವಿ, ಅವನಿನ್ನೂ ಫೋನ್ ಮಾಡಿಲ್ಲ, ನಾನು ಫೋನ್ ಮಾಡೋಕ್ಕಾಗಲ್ಲ, ಅವ್ನು ಯಾವಾಗ ಬರ್ತಾನೆ ಬರಲಿ, ರೆಡಿಯಾಗಿದ್ದೀವಿ. ಒಂದಿನ ಮುಂಚೆನೇ ಮಾಡೋದು ಫೋನ್. ಅವನು ಒಂದೊಂದು ಟೈಮ್ ನಾವು ಅಷ್ಟು ರೆಡಿ ಆಗ್ಬಿಡೋಣ, ಅದೇನು ಪ್ಲಾನ್ ರೆಡಿಯಾಗಿದ್ದೀವಿ ರಾಜೇಂದ್ರ, ತಲೆ ಕೆಡಿಸ್ಕೊಂಬಿಡೋದ. ಅವನ್ನೆಲ್ಲ ಕೇಸ್ ಬೇಗೆಲ್ಲ ಕೇಳ್ತಾನೆ. ಆಯ್ತು ಅಂತ ಅವನು ಎಲ್ಲ ಸೇಮ್ ಡೀಟೇಲ್ಸ್ ಕೇಳ್ತಾನೆ. ಹೋಗ್ಲಿ ಬಿಡು, ನಿಮ್ದೇನಿಲ್ವಲ್ಲ, ನಮ್ದೆಲ್ಲೂ ಕಂಪ್ಲೇಂಟ್ ಇಲ್ಲ ರಾಜೇಂದ್ರ ಅಂತೇಳಿ ಮಾತಾಡಿ ರಾಜೇಂದ್ರ ಅವನು ಒಂಥರ ಹೋಗ್ತಾನೆ. ಒಂದು 15 ದಿನ ಇದೇ ಥರ ಅವ್ನು. ನಾನು ಮೈಸೂರು ಫೋನ್ ವೆಯ್ಟ್ ಮಾಡ್ತಾನೆ ಇದ್ದೇನೆ, ಬರುತ್ತೇನೋ ಇವತ್ತು ಬರುತ್ತೇನೋ ಅಂತ. ಮೈಸೂರಿನ ಫೋನೇ ಮಾಡ್ತಾಯಿಲ್ಲ ಅವನು. ಮೈಸೂರಿಗೆ ಗೊತ್ತಾಗ್ರೆ ನಮ್ಗೆ ಡಿಪಾರ್ಟ್ಮೆಂಟ್ ಕರ್ಕೊಂಡ್ಬಂದ್ಬಿಟ್ಟಿರೋದು. ಅಂದರೆ ಮೈಸೂರಿಗೆ ಗೊತ್ತಾರೆ, ಇಲ್ಲಿ ಬೆಂಗಳೂರು ಗೊತ್ತಾಗುತ್ತಲ್ಲ, ಅವನು ಫೋನ್ ಮಾಡ್ತಾಯಿಲ್ಲ. ನನಗೆ ಇದ್ದಿದ್ದಂಗೆ ಒಂದಿನ ಬೆಳಗ್ಗೆ 8 ಗಂಟೆಗೆ ನಮ್ಮ ಫ್ರೆಂಡು ಲತೀಫ್ ಅಂತ, ಮೈಸೂರು ಟಿಪ್ಪು ನಗರನವನು, ಅವನು ಎಲೆಕ್ಷನ್ ನಿಂತಿದ್ದ, ML ನಿಂತಿದ್ದ. ಇಂಡಿಪೆಂಡೆಂಟ್ LC ನಿಂತು ಸೋತಿದ್ದ ಎಲೆಕ್ಷನ್. ಅವನು ML ಎಲೆಕ್ಷನ್ಗೆ. ಅವ್ನು ಜೀರಾ ಜಳ್ವಾರ್ಗೆ ಭಾರಿ ಆತ್ಮೀಯ ಶಿಷ್ಯ ಆಗಿದ್ದ. ಅವನು ಆಳು ಅವ್ರ ಜೊತೆ ಇರೋ ಅವನು ಬೆಳಗ್ಗೆ 8 ಗಂಟೆಗೆ ಮನೆ ಬಂದ್ಬಿಡ್ತಾನೆ. ಫೋನು ಮಾಡಲ್ಲ, ಬಂದು ಬಾಕಲ್ ತರ್ತಾನೆ. ನಾನು ಬೆಳಗ್ಗೆ ಎದ್ದಿದ್ದು ನೋಡ್ತೀನಿ, ಅಲ್ಲಿ ಯಾಕೆ ಒಬ್ಬನೇ ಬರ್ತಾವಲ್ಲ ಇವನೇನು ಮಾಡಿದ್ರೆ ಯಾವತ್ತು ಕಾರಲ್ಲಿ ಬರೋನು ಒಬ್ಬನೇ ನಡ್ಕೊಂಬರ್ತಾ ಇದ್ದಾನೆ ಅಲ್ಲಿಂದ. ಯಾಕೆ ನಡ್ಕೊಂಬರ್ತಾನಲ್ಲ ಇವನು ಅಂತ ನಾನು ಮನೆಯಿಂದ ಕೇಳಿ ಹೇಳಿದ್ ಬರ್ತೀನಿ. ಕೇಳ್ತೀನಿ, ಏನು ಬನ್ನಿ ಈ ಕಡೆ ಅಂತೇಳಿ ಮನೆಗಿಂತ ಆ ಪಕ್ಕಕ್ಕೆ ಕರ್ಕೊಂಡ್ಬರ್ತಾನೆ. ಆಫೀಸ್ಗಳಿಗೆ ಕರ್ಕೊಂಡೋಗಿ, ಬಚ್ಚನ್ ಭಾಯ್ ನಾವು ಒಂದು 3 ತಿಂಗಳಿಂದ ಒಂದು ಸೆಟಲ್ ಮಾಡಿಸಿದ್ವಿ ಫ್ರೆಂಡ್ದು, ಯಾವ್ದಂತ ನಾವು ಮರ್ಸ್ಬಿಟ್ಟಿದ್ದೆ. ಅದೇನು ಬಿಸ್ನೆಸ್ ಅಲ್ಲ, ಅದು ಬರೀ ಫ್ರೆಂಡ್ಲೇ ಮಾಡಿದ್ದು ಅಷ್ಟೇ. ಮೈಕೋ ಫ್ಯಾಕ್ಟ್ರಿ ಹತ್ರ ಒಂದು ಚೇರ್ ಫ್ಯಾಕ್ಟ್ರಿ ಇರುತ್ತೆ. ಮೈಕೋ ಫ್ಯಾಕ್ಟ್ರಿ ಹತ್ರ ಆ ರೋಡ್ ಒಳಗೇನೆ ಒಂದು ಚೇರ್ ಫ್ಯಾಕ್ಟ್ರಿ ಇರುತ್ತೆ. ಗಾಡ್ರಿ ಚೇರು, ಬೇರೆ ಬೇರೆ ಚೇರ್ ಫ್ಯಾಕ್ಟ್ರಿ ಇದೆ. ಆ ಚೇರ್ ಫ್ಯಾಕ್ಟ್ರಿ 10,000 ಸ್ಕ್ವೇರ್ ಫೀಟ್ ಅನ್ನೋ ಫ್ಯಾಕ್ಟ್ರಿ ಅದು. ಆ ಫ್ಯಾಕ್ಟ್ರಿ ನಡೆಸ್ತಾ ಇರೋನು ತುಂಬ ವರ್ಷ, ಒಂದು ಹೆಚ್ಚಿಗೆ ಒಂದು 15-20 ವರ್ಷ ಫ್ಯಾಕ್ಟ್ರಿ ನಡೆಸ್ತಾನೆ ಅವನು. ಆ ಕಡೆಯಿಂದ ಆ ರೋಡ್ಗೆ ಅಷ್ಟೇ ವ್ಯಾಲ್ಯೂ ಇದ್ದಿದ್ದು ಅಲ್ಲಿ ನಡೆಸ್ತಾನೆ. ಅವ್ನು ಬಂದು ಮೋಟರ್ ಸೈಕಲ್ ರೇಸರ್, ಅವನು ಬುಲೆಟ್ನಲ್ಲಿ ಫೇಮಸ್ ರೇಸರ್ ಆಗ್ತದೆ ಬೆಂಗಳೂರು ಸಿಟಿನಲ್ಲಿ. ಆ ಟೈಮ್ನಲ್ಲಿ
ಅವನ್ನೆಲ್ಲರಿಗೂ ಫ್ರೆಂಡ್ ಮನುಷ್ಯ ಅವನು. ನಮ್ಮ ಮೆಕ್ಯಾನಿಕ್ಗಳಿಗೆ ನಮಗೆ ಎಲ್ಲ ಫ್ರೆಂಡು. ಆ ಪ್ರಾಪರ್ಟಿ ಖಾಲಿ ಮಾಡ್ಸೋಕ್ಕೆ ಲ್ಯಾಂಡ್ ಓನರು ಅವ್ನು ಕೋರಮಂಗಲಲ್ಲಿ ಇರೋ ಲ್ಯಾಂಡ್ ಓನರ್ ಶ್ರೀಮಂತ ಅವನು. ಇವ್ನು ಖಾಲಿ ಮಾಡ್ಸೋಕ್ಕೆ ಕೋರ್ಟಿಂದ ಆರ್ಡರ್ ಮಾಡಿಸ್ಬಿಡ್ತಾನೆ, ಇವ್ನು ಖಾಲಿ ಮಾಡಿಸ್ಬೇಕಾಗತ್ತೆ. ಆ ಟೈಮ್ಲಿ ಚೇರ್ ಫ್ಯಾಕ್ಟ್ರಿ ಅವ್ನು ಬರ್ತಾನೆ, ಅವ್ನು ಫೋನ್ ನಂಬರ್ ಕೊಡ್ತಾನೆ. ಅವ್ನು ನಮ್ಮ ಫ್ರೆಂಡ್, ಯಾರೋ ಲ್ಯಾಂಡ್ ಓನರ್ ನಮ್ಗೆ ಗೊತ್ತಿರೋಣ, ನಮ್ಮ ಫ್ರೆಂಡ್ಸ್ ಎಲ್ಲ ಗೊತ್ತಿರೋ ಸ್ವಲ್ಪ ಬಿಸ್ನೆಸ್ ಮ್ಯಾನ್. ಅವನ್ನ ಕರ್ಸ್ಕೊಂಡು, ನೋಡಪ್ಪ ಇವ್ನು ತುಂಬ ಒಳ್ಳೆಯವನು, ಇವ್ನು ದುಡ್ಡು ಮಾಡಿಲ್ಲ, ಇವ್ನು ಬರೀ ರೇಸರು, ಇವ್ನು ಮೋಟರ್ ವೆಹಿಕಲ್ಸ್ ಓಡಿಸೋ ರೇಸ್ ಶೋಕಿ, ಫ್ಯಾಕ್ಟ್ರಿನಲ್ಲಿ ನಡೀತಾ ಇರೋದು ನೀವು ಹೋಗಿ ಕೇಳು. ಒಬ್ಬ ಮಲಯಾಳಿ ಮ್ಯಾನೇಜರ್ ಇದ್ದಾರೆ ಅಲ್ಲಿ, ಲೇಡಿ 15 ವರ್ಷ ಅಮ್ಮನ ನಡೆಸ್ತಾರೆ ಫ್ಯಾಕ್ಟ್ರಿ. ಇವನೇನು ದುಡ್ಡು ಜಾಸ್ತಿ ಮಾಡಲ್ಲ, ಅಕೌಂಟ್ ಕೇಳು. ನೀವು ತಿಂಗಳಿಗೆ ಎಷ್ಟು ಬೇಕಾದ್ರೆ ತೊಗೊಂತಾನೆ, ಮಿದ್ದೆಲ್ಲ ಸ್ಟಾಫೇ ದುಡ್ಡು ಮಾಡ್ಕೊತಾ ಇರೋದು. ಅಷ್ಟು ಒಂಥರ ಇವನು ಮೋಟರ್ ಸೈಕಲ್ ಶೋಕಿಯವಲ್ಲ ಇವನು ಎಷ್ಟು ಕಾಟ ಕೊಟ್ಟು ಖಾಲಿ ಮಾಡಿಸ್ಬೇಡ ಕೋರ್ಟಿಂದ, 1 ವರ್ಷ ಟೈಮ್ ಕೊಟ್ಬಿಡು, 1 ವರ್ಷ ಖಾಲಿ ಮಾಡಿಸ್ಬಿಡು ಹೋಗ್ತಾನೆ ಅಂತ ಅವ್ನು ಒಪ್ಲಲ್ಲ. ಅವನು ಏನೋ ಮಾತಾಡಿ ಹೆಂಗೆ ಮಾಡಿ ಅವ್ನಿಗೆ ಸಮಾಧಾನ ಮಾಡಿಡ, ನಿನ್ನ ಶ್ರೀಮಂತ, ಅವನೇನು ಶ್ರೀಮಂತ ಅಲ್ಲ ಅವನು ಈ ಥರ ಅಂತೇಳಿ ನಾನು ಶ್ರೀಧರೆಲ್ಲ ಕೂತು ಮಾತಾಡಿ ಲತೀಫು ಬರ್ತಾ ಜೊತೆ. ಆದರೆ ಲತೀಫ್ ಇರ್ತಾನೆ. ಲತೀಫ್ ಯಾರ ಕಡೆಯಿಂದ ಬರೋದು? ಲ್ಯಾಂಡ್ ಓನರ್ ಕಡೆಯಿಂದ ಬರೋದು. ಇನ್ವಾಲ್ವ್ ಆಗಿರೋದು ಈ ರೇಸರ್ ಕಡೆಯಿಂದ, ಮೋಟರ್ ಸೈಕಲ್ ರೇಸರ್ ಕಡೆಯಿಂದ. ಇದೆಲ್ಲ ಸೇರಿ ಮಾಡಿ ಸೆಟ್ಲ್ ಮಾಡಿ ಕಳಿಸಿರ್ತೀವಿ. ಅಷ್ಟೊಂದು ಆಗಿ 3 ತಿಂಗಳಾಗೋಯ್ತು. ಇನ್ನೂ ಅವ್ನು ಖಾಲಿ ಮಾಡ್ಸೋಕೆ 1 ದಿವಸ 9 ತಿಂಗಳು ಟೈಮ್ ಇದೆ ಅವ್ನು. ಯಾರಿಗೆ? ಆ ಚೇರ್ ಫ್ಯಾಕ್ಟ್ರಿ ಅವ್ನು ಲ್ಯಾಂಡ್ ನೋಡ್ತಾನೆ ಖಾಲಿ ಮಾಡ್ಸಿ. ಇದು ಏನು ಮೋಟರ್ ಸೈಕಲ್ ರೇಸರ್ ಎಲ್ಲ ಕಡೆ ಹೇಳ್ಕೊಂಡವನು ಅದು ಗೊತ್ತಿಲ್ಲ, ಅಥವಾ ಲ್ಯಾಂಡ್ ಒಂದೆಲ್ಲ ಹೇಳೋಣ ಗೊತ್ತಿಲ್ಲ. ಇದು ಮಾತು ಕಿವಿ ಡಿಪಾರ್ಟ್ಮೆಂಟಿಗೆ ಬಿದ್ದಿದೆ. ಡಿಪಾರ್ಟ್ಮೆಂಟ್ ಅವರು ಲ್ಯಾಂಡ್ ಓನರ್ನ ಕರ್ಸ್ಕೊಂಡು ಫೋರ್ಸ್ಫುಲ್ ಆಗಿ ನೀನು ಕಂಪ್ಲೇಂಟ್ ಕೊಡು, ನಿನ್ಗೆ ಯಾರು ಇದು ಖಾಲಿ ಮಾಡಬೇಡ ಅಂತ ಹೇಳಿದ್ದು, ನೀನು ಖಾಲಿ ಮಾಡ್ಸೋಕೆ ಕೋರ್ಟಿಂದ ಬೇಡ ಅಂತ ನಿನ್ಗೆ ಎದುರಿಸಿದೆ ಅವರು. ಸರ್ ನನ್ಗೆ ಯಾರು ಎದುರಿಸಲಿಲ್ಲ ಸರ್, ನನ್ನ ಫ್ರೆಂಡ್ಸ್ ಅವರು, ಇವರು ಫ್ರೆಂಡ್ ಅಂತ ಏನೋ ಮಾತಾಡ್ತಾರೆ. ಏನು ಮಾಡ್ರೆ ಒಪ್ಪಲ್ಲ ಅವರು. ನೀನು ನಾಳೆ 11:00ವರೆಗೆ ನೀನು ಆಫೀಸಿಗೆ ಬರ್ಬೇಕು, DCP ಆಫೀಸ್ಗೆ ಬರ್ಬೇಕಂತೇಳಿ ಡಿಪಾರ್ಟ್ಮೆಂಟ್ ಹೇಳಿ ಕಳ್ಸಿದ್ದಾರೆ ಅವನಿಗೆ. ಅವನು ರಾತ್ರಿ ನನ್ನ ಹತ್ರ ಬಂದು ನನ್ನ ಹತ್ರ ಮಾತಾಡ್ಕೊಡೋದ, ಸರ್ ಹಿಂಗಿದೆ ಕತೆ, ನೀವು ಹೆಂಗೆ ಸೇಫ್ ಮಾಡ್ಬೇಕು ಮಾಡಿ ಅಂತ. ಹೆಂಗೆ ಸೇಫ್ ಮಾಡ್ತಾರೆ ಮಾಡಿ. ನಾನು ಹೇಳ್ತೆ ಎಲ್ಲ ರೆಸ್ಟ್ ಶ್ರೀಧರ್ಗೆ ಮಾತಾಡ್ತೀನಿ. ಹೆಂಗೆ ಕಂಪ್ಲೇಂಟ್ ತೊಗೊಳತ್ತೆ? ಕಂಪ್ಲೇಂಟ್ ತೊಗೊಳ್ಬೇಕು ಇವ್ರು ನಾನು ಎದುರಿಸಿದ್ದೀವಿ ಅಥವಾ ದುಡ್ಡು ಮಾತಾಡಿದ್ವಿ ಏನಿಲ್ವಲ್ಲ, ಹೆಂಗೆ ಮಾತಾಡ್ತಾರೆ ಕಂಪ್ಲೇಂಟ್ ಆಗಿ 3 ತಿಂಗಳಾಗತ್ತಲ್ಲ ಇದು. ಅದು ಬರ್ಸು ಕೊಟ್ಟು ಡಾಕ್ಯುಮೆಂಟು ಏನು ಮಾಡ್ತಾರೆ ಗೊತ್ತಿಲ್ಲ ಸಾ ಅಂತ. ಅವೆಲ್ಲ ಲತೀಫ್ ಹೋಗಿ ಹೇಳ್ತೀವಿ, ನೀನು ಹೋಗಿ ನಿನ್ನ ಆಳ್ವಾರ್, ನೀನು ಈ ಕೇಸಲ್ಲಿ ಇದ್ದಲ್ಲಿ ಜೊತೆಗೆ ನಿನ್ನ ಹೆಸರು ಗೊತ್ತಿಲ್ಲ, ಆಳ್ವಾರ್ಗೆ ಹೇಳ್ಸು ಮಾತು, ನಮ್ಮ ಹೆಸರು ತೆಗಿಲೇ ಬೇಡ, ನೀನು ನಿನ್ನ ಹೆಸರು ಮಾತಾಡ್ಸು ಅಂತ ಹೇಳಿ ನಾನು ಕಳಿಸ್ತೀವಿ. ನೀನು ನನಗೆ ತಿರ್ಗಾ ಇದೇನಾಯ್ತು ತಿಳ್ಕೊಂಡು 4 ಗಂಟೆಗೆ ನೀನು ಹೋಟ್ಲ್ ಏರ್ಲೈನ್ಸ್ನಲ್ಲಿ ನಾವು ಬಿಡ್ತೀವಿ, ಸಿಗು ನೀವು ಅಂತ ನಾನು ಹೇಳ್ತೀನಿ. ಯಾರಿಗೆ? ಲತೀಫ್ಗೆ. ಪಾನ್ಬೀಡ ಅಂಗಡಿ ಇದೆ, ಆ ಏರ್ಲೈನ್ಸ್ ಹೋಟ್ಲ್ ಮಾಡಿ ಅಲ್ಲಿ ನಿಂತು ನಾನು ಬರ್ತೀನಿ ಅಂತ ಹೇಳ್ತೀನಿ. ಯಾರಿಗೆ? ಲತೀಫ್ಗೆ. ಲತೀಫ್ಗೆ ಜಾಸ್ತಿ ಗೊತ್ತಿಲ್ಲ ಅವನಿಗೆ ಹೋಟ್ಲ್ ಏರ್ಲೈನ್ಸ್ ಬಗ್ಗೆ ಹೇಳಿ ಕಳಿಸ್ತೀನಿ. ಆ ಹೋಟ್ಲ್ ಏರ್ಲೈನ್ಸ್ ಅಂದ್ರೆ ಒಳ್ಳೆ ಚೇರಲ್ಲ, ಫುಲ್ ಪಾರ್ಕಿಂಗ್ ಹೋಟ್ಲದು. ಕಾರಲ್ಲಿ ಕೂತ್ಕೊಂಡು ತಿಂಡಿ ತಿನ್ಬೋದು, ಕಾರಲ್ಲಿ ಕಾಫಿ ಕುಡಿಬೋದು. ಇವೆಲ್ಲ ಹೋಟ್ಲಿಂದ ಮೊದಲು ಇವಾಗ ಏನಿದ್ದು ಆ 3 ಟೈಮ್ ದೊಡ್ಡದಾಗಿತ್ತು ಹೋಟ್ಲು, ಇವಾಗ ಚಿಕ್ಕ ಕಟ್ಟಾಗ್ಬಿಟ್ಟಿದೆ. ಧಾರವಾಡ ಬಿಲ್ಡಿಂಗ್ ಕಟ್ಬಿಡೋರಲ್ಲಿ ಹೋಟ್ಲ್ ಏರ್ಲೈನ್ಸ್. ಅಲ್ಲಿ ಬಂದು ಇದು ಕೇಳಿದ ತಕ್ಷಣ ನಾವೇನು ಮಾಡ್ತೀವಿ, ನಾನು ಶ್ರೀಧರ್ ಏನೋ ಸಮಥಿಂಗ್ ರಾಂಗ್ ನಡೀತಾ ಇದೆ, ಪೊಲೀಸು ತಂದಿನ ಕಡೆ ಮುಗೀತಿವಾಗ ನಮ್ಮ ಕಡೆ ತಿರ್ಗಂಗೆ ಕಾಣ್ತವ್ರೆ. 4-5 ತಿಂಗಳಿಂದ ಪೊಲೀಸು ತಂದಿನ ಕಡೆ ಬಿದ್ದಿದ್ರು, ಹಿಡ್ಕೊಂಬಂದು ಮಾಡಿ ಕೇಸ್ ಮಾಡಿ ಇನ್ನೂ 1 ತಿಂಗಳಿಂದ ಅವನ ಜೊತೆ ಇದ್ದಾರೆ. ತಂದಿನ ಕರ್ಕೊಂಡು 15-20 ದಿನ ಆಗೋಯ್ತು ಇವಾಗ. ಆದರೂ ಇವಾಗ ಬಿಡ್ತಾ ಇದ್ದಾರೆ, ನಮ್ಮ ಕಡೆ ತಿರುಗ್ತಾ ಇದ್ದಾರೆ. ಶ್ರೀಧರ್ ಬಚಾನ್ ಏನು ರೆಡಿಯಾಗಿ ಬೇಬೇನ ಅವ್ನು ಸ್ಟೇಷನ್ 11:00ವರೆಗೆ, ಅದ್ರ ಮುಂಚೆ ನಾವು ರೆಡಿಯಾಗಿ ನಾವು ನೆಲ ನಿಂತು ಬಟ್ಟೆ ಹಾಕೊಂಡು ನಾವು ಮನೆ ಖಾಲಿ ಮಾಡ್ಕೊಂಡು ಅಲ್ಲಿಂದ ನಾವು ಇದು ಸರಿ ಹೋಗಲ್ಲ ಇವಾಗ ಇಲ್ಲಿ ಅಂತ ನಾವು ಫಸ್ಟು ಬಟ್ಟೆಗಳು ಹಾಕೊಂಡು ಸ್ನಾನ ಮಾಡಕ್ಕೆ ರೆಡಿ ಮಾಡ್ಕೊಂಡು ಇಲ್ಲಿಂದ ನಾವು ಖಾಲಿ ಮಾಡ್ಕೊಂಡು ನಮ್ಮ ಫ್ರೆಂಡ್ ಮನೆಗೆ ಹೋಗಿರ್ತೀವಿ. ಜೊತೆಗಿರೋವೆಲ್ಲ ನಮ್ಮ ಮನೆ ಹತ್ರ ಬರಲ್ಲ ಹುಡುಗರಿಗೆ, ನೀವು ಯಾರು ಬರಬೇಡ್ರಪ್ಪ, ಯಾರೋ ಒಬ್ಬ ಬಂದು ಆಫೀಸ್ ಹತ್ತಾರ್ರಿ, ಅವ್ರಿಗೇನೋ ಕಾಫಿ ಟೀ ಊಟಕ್ಕೆ ಬೇಕಾದ್ರೆ ಮ್ಯಾನೇಜ್ ಮಾಡ್ಕೊಳ್ರಿ, ಯಾರು ಎಲ್ಲ ಒಟ್ಟಿಗೆ ಗುಂಪು ಬರಬೇಡ್ರಿ, ಇಲ್ಲಿ ನಿಮ್ಮ ಕಡೆ ನೀವಿರ್ರಿ, ಏನಾದ್ರು ಬಂದು ನಾನು ಹೇಳಿ ಕಳಿಸ್ತೀನಿ, ಯಾರಿಗೆ ಅವ್ರು ಬಂದು ಸಿಗೋಣ, ನೀವೆಲ್ಲರಿಗೂ ನಮ್ಮ ಹುಡುಗರೆಲ್ಲ ಕಳಿಸ್ಬಿಟ್ಟು ನಾವು ಇಬ್ಬರು ಅಲ್ಲಿಂದ ಖಾಲಿ ಮಾಡ್ಕೊಡ್ತೀವಿ. ಆದರೆ ಮನೆಯೊಳಗೆ ಸಾಮಾನು ಏನು ಇಟ್ಟಿಲ್ಲ, ನಮ್ಮದು ಐಟಮ್ಸ್ಗಳು, ನಮ್ಮದು ವೆಪನ್ಸ್ ಆಗಲಿ ಒಂದು ಸಣ್ಣ ಬ್ಲೇಡು ಕೂಡ ಮನೆಗಿರೋ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರೇ ನಾನು ಇಸಿದ್ರೆ ಬಟ್ಟೆ ಹೋಗ್ತೀವಿ. ಕೋರಮಂಗಲಲ್ಲಿ ಫ್ರೆಂಡ್ ಇರ್ತಾರೆ ಒಬ್ರು, ಅವ್ರ ಮನೆಗೆ ಹೋಗಿ ನಾನು ಇಸಿದ್ರೆ ಇರ್ತೀವಿ. ನಮ್ಮ ಕಾರ್ ತಗೊಂಡೋಗಿ ಅವ್ರ ಕಾರ್ಗೆ ಹಾಕ್ಬಿಟ್ಟು ಅವ್ರ ಕಾರಲ್ಲಿ ಒಳಗೆ ಇಟ್ಬಿಟ್ಟು ಅವ್ರು ನಮ್ಮ ಮನೆ ಖುಷಿ ಆಗುತ್ತೆ. ಏನು ನಮ್ಮ ಮನೆಗೆ ಬಂದ್ಬಿಟ್ರೆ ನೀವು ತುಂಬ ದಿನ ಮೇಲೆ, ಇಲ್ಲಪ್ಪ ನಿಮ್ಮ ಮನೆ 1 ವಾರ ಇರೋ ಅಂತ ಬಂದಿದ್ದೀವಿ, ನಮ್ಮ ಮನೆಗೆ ಇದ್ದಿದ್ದು ಬೇಜಾರಾಗ್ಬಿಟ್ಟಿದೆ ಅಂತ ಹೇಳ್ತೆ. ಅವ್ನಿಗೆ ಗೊತ್ತಾಗ್ಬಿಡುತ್ತೆ ನಮ್ಮ ಫ್ರೆಂಡಿಗೆ, ಓಹೋ ಸಮಥಿಂಗ್ ರಾಂಗ್ ಆಗಿದೆ, ಅದಕ್ಕೆ ನೀವು ಬಂದಿದ್ದೀರ. ಗಂಡ ಅಂತ ಹೇಳಿ ಮಕ್ಕಳು ಕೋರಮಂಗಲ ಇಂಡಿಪೆಂಡೆಂಟ್ ಮನೆ, ಅವರು 40 ಸಿಟೀಸ್ ದೊಡ್ಡ ಮನೆ, ಅಲ್ಲಿ ಹೋಗಿರ್ತೀವಿ. ನಮಗೆ ಇದೆಲ್ಲ ಹಾಕಿದ್ದ ಜಾಸ್ತಿ. ಡಿಪಾರ್ಟ್ಮೆಂಟ್ ಹೆಂಗೆ ಗೊತ್ತಾಯ್ತು, ಇದು ಗೊತ್ತಾಗಿ ಅವ್ನು ಕರ್ಸ್ ಕೇಳೋಂಥ ಫೋರ್ಸ್ಫುಲ್ ಕಂಪ್ಲೇಂಟ್ ತೊಗೊಳೋದು ಏನಿದೆ ಇದು. ಈ ಕೇಸ್ ಬಗ್ಗೆ ನಮಗೇನು ಟೆನ್ಷನ್ ಆಗ್ತಲ್ಲ, ಕೇಸ್ ಇದೆ ದೊಡ್ಡ ಏನೋ ಕತೆ ಇದೆ.
ಈ ಕತೆ ನಾನು ಎಂಕ್ವೈರಿ ಮಾಡೋದು ಹೆಂಗೆ, ನಮಗೆ ಭಾರಿನೇ ತಲೆ ಕೆಡ್ತಾ ಹೋಗ್ತಾ ಇದೆ. ಇರಲಿ ಬಿಡಿ, ಇವತ್ತು ತಲೆ ಕೆಡಿಸ್ಕೊಂಡು ಲತೀಫ್ನ ನಾವು 3 ಗಂಟೆಗೆ ಮಾತಾಡ್ಸಿ ನಮ್ಗೆ ಐಡಿಯಾ ಬರುತ್ತೆ ಸ್ವಲ್ಪ ಅಂತ ಹೇಳಿ ಲತೀಫ್ ಏನು ಮಾಡ್ತಾರೆ, ಅವ್ರು 11:15 ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಲತೀಫ್ ಜೊತೆ ಕಾರಲ್ಲಿ ಹೋಗ್ತಾರೆ, ಜೊತೆಗೆ ಆ ಲ್ಯಾಂಡ್ ಓನರ್ ಜೊತೆಗೆ DCP ಆಫೀಸ್ ಕರ್ಸ್ಕೊಂತ ಕಾರಲ್ಲಿ ಕೂತಿರ್ತಾನೆ. ಇವನ್ನ ಕರೆಸಿ ಇವನಿಗೆ ಫೋರ್ಸ್ಫುಲ್ಲಾಗಿ ಕಂಪ್ಲೇಂಟ್ ತೊಗೊತಾರೆ. ನನ್ನನ್ನು ಎದುರಿಸಿದ್ರು, ನೀನೇನೋ ಖಾಲಿ ಮಾಡ್ಸ್ಕೊಂಡು ನಿನ್ನ ಕೈಕಾಲು ಮುರಿತೀವಿ ಅಂದರು, ನಿನಗೆ ಹಂಗೆ ಮಾಡ್ತೀವಿ, ನಾನು ಬಿಡಲ್ಲ ಆಗ್ಬಿಟ್ಟು ಅಂತ ಎದುರಿಸೋರು ಅಂತೇಳಿ ನನಗೆ ನನ್ನ ಹತ್ರ ಎದುರಿಸ್ಕೊಂಡು ಬರ್ಸ್ಕೊಂಡು 1 ವರ್ಷ ಟೀಮ್ ತೊಗೊಂಡ್ರು ಅಂತೇಳಿ ನನ್ನ ಮೇಲೆ ಕೇಸ್ ಬಿಟ್ಟು, ನನ್ನ ಮೇಲೆ ಶ್ರೀಧರ್ ಮೇಲೆ ಚೇರ್ ಫ್ಯಾಕ್ಟ್ರಿ ನಡೆಸ್ತಾನೆ ಮೋಟ್ರ್ ಬೈಕ್ ರೇಸರು, ಅವ್ರಿಗೂ ಸೇರಿಸಿ ನಮ್ಮ 3 ಜನ ಮೇಲೆ ಕೇಸ್ ಬಿಟ್ಟಾಗಿದೆ. FIR ಮಾಡ್ತಾರೆ. FIR ಆಗಿದೆ ಸರ್ ಅಂತ ನನಗೆ ಲತೀಫು ಎಲ್ಲ ಡೀಟೇಲ್ಸ್ ಹೇಳ್ತಾನೆ. ನಾವು ಲತೀಫ್ ಆಳವಾರ ಫೋನ್ ಲತೀಫ್ ಮೈಸೂರಲ್ಲಿ ಲತೀಫ್ ಹೆಂಗಾರು ಮಾಡಿ ಅವನೊಬ್ಬನ ಹೆಸರು ಸ್ವಲ್ಪ ಅವಾಯ್ಡ್ ಆಗಿದೆ, ನಮ್ಮದು 3 ಜನ ಹೆಸರು FIR ಆಗ್ಬಿಟ್ಟಿದೆ. ನಾವೇ ತಿಳ್ಕೊಂಡು ಪೊಲೀಸು ನೈಟ್ ಬರ್ಬೋದು ನಮ್ಮ ಮನೆಗೆ, ಇದು ಯಾಕಂದರೆ ಕಂಪ್ಲೇಂಟ್ ಆಗಿರೋ ಅವ್ನಿಗೆ ಹೇಳೋರ ಎಲ್ಲೂ ಉಸು ಬಿಡಬಾರ್ದು, FIR ಆಗಿ ಯಾರಿಗೆ ಹೇಳ್ಬಾರ್ದು ನೀನು ಅಂತ ಸ್ಟ್ರಿಕ್ಟಾಗಿ ಹೇಳಿ ಕಳ್ಸೋರೆ. ಅಕಸ್ಮಾತ್ ನೀನು ಉಸುಗಿಸ್ ಬಿಟ್ಟೆ ಅಂದರೆ ಈ ಕಂಪ್ಲೇಂಟನ್ನು ನಾವು ಚೇರ್ ಫ್ಯಾಕ್ಟ್ರಿ ಚೇರ್ ನಡೆಸಲ್ಲ ರೇಸರು ಅವ್ನ ಮೂಲಕ ನಿನ್ನ ರಿಜಿಸ್ಟರ್ ಮಾಡ್ತೀನಿ ಎದುರಿಸ್ಬಿಟ್ಟಾರೆ, ನನಗೆ ಎದುರಿಸ್ಬಿಟ್ಟು ಕಳ್ಸಾರ. ನೀನು ಎದುರ್ಕೊಂಡು ಯಾರಿಗೇನು ಹೇಳ್ದಂಗೆ ಇವಾಗ ಲತೀಫ್ ಮಾತ್ರ ಹೇಳ್ಬಿಟ್ಟು ಸುಮ್ಮನೆ ಮನೆಗೆ ಹೊರಟಾನ. ನಮ್ಮ 4 ಗಂಟೆಗೆ ಯಾವಾಗ ನಮ್ಮ ಕಿವಿಗೆ ಬಿತ್ತು FIR ಆಯ್ತು ಅಂತ ಗೊತ್ತಾಯಿತು, ಇನ್ನು ಬೇಲ್ ತೊಗೊಳ್ಳೇಬೇಕು ಇಲ್ಲ ಸ್ಟೇಷನ್ಗೆ ಸಿಲಿಂಡರ್ ಆಗಲೇಬೇಕು ಅಂತ ನಮ್ಮ ಮೈಂಡ್ ಬಂದು, ನಾ ಸದ್ಯಕ್ಕೆ ಸಿಲಿಂಡರ್ ಆಗೋದು ಬೇಡ, ಇದರಿಂದ ಏನೋ ದೊಡ್ಡ ಪಿತೂರಿ ಇದೆ, ದೊಡ್ಡ ಏನೋ ಗೇಮ್ ನಡೀತಾ ಇದರಿಂದ ಅಂತ ನಾನು ಇಬ್ಬರು ಮಾತಾಡ್ಕೊಂಡು ಒಂದು ಕೆಲಸ ಮಾಡಿ ಸ್ಟ್ರೈಟಾಗಿ ಬಂದು ನಮ್ಮ ಹುಡುಗರನ್ನ ಮಾತಾಡ್ತೀವಿ, ರಂಗನಾಥ ಮತ್ತು ಗೌಡನ್ನ ಕರ್ಸ್ಕೊಂಡು ನಮ್ಮ ಹತ್ರ ಹ್ಯಾಂಡ್ ಬಾಂಬ್ ಇರೋದು ಅಲ್ಲೆಲ್ಲ ಇಟ್ಟಿದ್ದೀವಲ್ಲಪ್ಪ ಕಾಂಪೌಂಡ್ ಪಕ್ಕ ಮರದಡಿ ಎಲ್ಲ, ಅದು ತಗೊಂಡೋಗಿ ಇಂಥ ಕಡೆ ಕೇರೆ ಒಳಗೆ ಇಂಥ ಕಡೆನ ಹಾಕಿ, ಅಕಸ್ಮಾತ್ ನಾಳೆ ಸರ್ ಇಂಕ್ವೈರಿ ಬಂದು ನಾನೇ ಆಗದೆ ಅಂತ ಒಪ್ಕೊಂತೇನೆ, ನಿಮ್ಮ ಹೆಸರು ಯಾರು ಬರೋದು ಬೇಡ ಅಂತ ಇಂಥ ಕಡೆ ಹಾಕಿ ಅಂತ ಅದೇ ಸ್ಪಾಟಿಗೆ ಅವ್ರಿಗೆ ಹೇಳಿ ಕಳಿಸ್ತೀನಿ ನಾನು. ಯಾಕಂದ್ರೆ ನಮ್ಮ ಮನೆ ಡೌನ್ ಕೆರೆ ಇತ್ತಲ್ಲಿ ತಗೊಂಡು ಎಲ್ಲ ಆಗ್ಬಿಡಿ ಕೆರೆಗೆ ಅಂತಾರೆ. ಅವ್ನಿಗೆ ಹಾಕೋಕ್ಕೆ ಹೊಟ್ಟೆ ಹೊಡಿತಾರೆ, ಯಾರಿಗೆ ನಮ್ಮ ರಂಗನಾಥನಿಗೆ, ಅಮ್ಮ ಅಷ್ಟು ಹಾಕೋದು ಬೇಡಮ್ಮ, ಎಲ್ಲ ಒಂದು ಚೂರಿನ ಬ್ಯಾಗ್ ಇಟ್ಟಿರ್ತೇನೆ, ನಾವು ಊರು ತಗೊಂಡೋಗಿರ್ತೀವಿ, ಏನು ಉಡ್ಬೇಡಪ್ಪ, ಈಗ FIR ಆಗಿದೆ, ಬೇಕಾದ್ರೆ ನಿಂದು ಆ ಥರ ಮಾಡಿಸ್ಕೊಳೋಣ, ಎಷ್ಟು ಖರ್ಚು ಆಗ್ಬಿಡುತ್ತೆ ಮಾಡ್ಸೋಕ್ಕದು, ಮಾಡಿಸ್ಕೊಂತೀನಿ ಬಿಡು, ನೀನು ತಲೆ ಕೆಡ್ಸ್ಕೊಂಡು ಹಾಕೋದು ಹಾಕ್ಬಿಡು, ಯಾವ್ದೇ ಕಣ್ಣು ಒಂದು ಉಳಿಸ್ಬೇಡ, ನೀನು ಉಳಿಸಿ ತಗ್ಲಿಬಿಟ್ಟು ತಲೆ ಆಗ್ಬಿಡುತ್ತೆ ಅಂತ ಹೇಳಿ ಸೀರಿಯಸ್ ಆಗಿರುತ್ತೆ. ನಮ್ಮ ಹುಡುಗ ಹಾಕೋಕ್ಕೆ ಮನಸ್ಸಿಲ್ಲ, ತಲೆ ಕೆಡ್ಸ್ಕೊಂಡು ಬಿಡಪ್ಪ ಹಾಕು ಅಂತ ಸಮಾಧಾನ ಮಾಡಿ ಸೀರಿಯಸ್ ಅವ್ರು ಇರ್ತಾರೆ, ಆಗ್ಬಿಡು ರಂಗನಾಥ ಅಂತ ಇವ್ರು ಸೀರಿಯಸ್ ಆಯ್ತು ನಾನು ಆಗ್ತೀನಿ ಅಂತ ತಗೊಂಡು ಅಲ್ಲಿಂದ ಏನು ಮಾಡ್ತೀವಿ, ನಮ್ದು ಐಟಮ್ ಬೇರೆ ಬೇರೆ ಇಟ್ಟಿದೆ, ಗನ್ನು ಇವೆಲ್ಲ ಎತ್ಕೊಂಡೋಗಿ ಅಲ್ಲಿಂದ ಎತ್ಕೊಂಡು ಇನ್ನೊಂದು ಕಡೆ ತಗೊಂಡೋಗಿರ್ತೀವಿ. ಈ ಹುಡುಗನ ಗೊತ್ತಿಲ್ಲ ಅದೆಲ್ಲ, ಈ ಹುಡುಗನ ಕಡೆ ತಂದಿರ್ತೀವಿ. ಆಮೇಲೆ ಪ್ರೆಸ್ನವ್ರಿಗೆ ಒಂದು ಕಡೆ ಕರ್ಸ್ಕೊಂಡು ಇವ್ರಿಗೆಲ್ಲ ಕ್ಲೀನಾಗಿ ಅಡ್ವೈಸ್ ಮಾಡಪ್ಪ, ಪ್ರೆಸ್ ಯಾವುದು ನಿಲ್ಲಿಸ್ಬಿಡ್ರಿ, ನಿಮ್ಮ ಪೇಪರ್ ನಡೆಸ್ತಾ ಇರಿ, ಈ ಥರ ಪೊಲೀಸ್ನವ್ರು ಬರ್ಬೋದು, ನೈಟ್ ಬರ್ಬೋದು, ಡೇನು ಬರ್ಬೋದು ನಮಗೆ ಕೇಳ್ಕೊಂಡು ನೀವೇ ತಲೆ ಕೆಡ್ಸ್ಕೊಂಬಿಡಿ, ಅವ್ರು ಹುಡುಗರಿಗಿಲ್ಲ ಸಣ್ಣ ಅಂತೇಳಿ ನಾವು ಆರ್ಟಿಕಲ್ ಮಾಡಿ ನಿಮ್ಮ ಕೈ ಕಳ್ಸ್ಕೊತೀವಿ. ನಾವು ಸೀದಾ ಏನು ಆರ್ಟಿಕಲ್ ಬರೀತಾರೋ ಅದು ಹಂಗೆ ಕಂಟಿನ್ಯೂ ಮಾಡ್ತೀನಿ, ನೀವು ಪೇಪರ್ ನಡೆಸಿ ನಾವೇ ಕೇಳ್ಬೇಕು ಸರ್, ನಮ್ಗೇನು ಪ್ರಾಬ್ಲಮ್ ಇದೆ, ಪೇಪರ್ನ ನಡೆಸ್ತೀವಿ, ನಿಮ್ಮನ್ನ ಕೇಳ್ಕೊಂಬರ್ತೀವಿ ಬಿಡಿ, ನಾವೇ ಹಂಗಂತ ನಮ್ಮ ಹದ್ದೆ ಗಿರೀಶು, ಅವ್ರು ಮುಳ್ಳುಳ್ಳಿ ಸೂರ್ಯ ಅಂತ ಹೇಳ್ತಾರೆ, ಪ್ರತಿಭಾ ಮೇಡಮ್, ಇವಾಗೆಲ್ಲ 4 ಜನಕ್ಕೂ ನಾವು ಮೀಟಿಂಗ್ ಮಾಡಿ ನಮ್ಗೆ ಹಿಂಗೆ ಆಗಿದೆ ಪ್ರಾಬ್ಲಮ್ಮು, ಇದರಿಂದ ಏನು ಇದೆ ತಿಳ್ಕೊಂಡು ನಾವು ಸರೆಂಡರ್ ಆಗಲ್ಲ, ಇದು ತಿಳ್ಕೊಂಡು ನಾವು ಸರೆಂಡರ್ ಆಗ್ತೀವಿ, ತಿಳ್ಕೊಂತೀವಿ, ಆಮೇಲೆ ಮಾತಾಡ್ತೀವಿ ಅಂದ್ರೆ ಅವ್ರು ಯಾರು ನಮ್ಮ ಒಬ್ಬರು ಭಯ ಆಗಲಿಲ್ಲ, ಇದ್ರ ಬಗ್ಗೆ ನಮ್ಮ ಪ್ರೆಸ್ನವ್ರು ಯಾರು ಭಯನ ಕೇರೆ ಮಾಡಿಲ್ಲ, ಇರಲಿ ಬಿಡಿ ಸರ್, ಅದೇನು ದೊಡ್ಡ ವಿಷಯ ಇರಲಿ ಅಂತ ನಾವು ಮೇಂಟೈನ್ ಮಾಡ್ತೀವಿ ಅಂತ ನಮ್ಮ ಪ್ರತಿಭಾ ಮೇಡಮ್ ಜೋರಾಗಿ ಹೇಳ್ತಾರೆ, ನಮ್ಮವರೆಲ್ಲ ಹೇಳ್ತಾರೆ, ನಾವೆಲ್ಲ ಪಾಸ್ ಆಗ್ತೀವಿ. ನಾವೆಲ್ಲ ಇಷ್ಟೆಲ್ಲ ಮಾತಿ ನಮಗೆಲ್ಲ ಸೇಫ್ಟಿ ಮಾಡ್ಕೊಂಡು ನಮ್ಮ ಜೊತೆ ಹುಡುಗರಿಗೆ ಮತ್ತು ಈ ಪ್ರೆಸ್ನವ್ರಿಗೆ ನಮ್ದು ಐಟಮ್ಸ್ ಎಲ್ಲ ಇದು ಮಾಡೋದು ರಾತ್ರಿ 9 ಗಂಟೆ ಆಗ್ಬಿಡುತ್ತೆ. ಅಷ್ಟೊತ್ತಿಗೆ ನಮಗೂ ಥರ ಸುಸ್ತಾಗ್ಬಿಡುತ್ತೆ. ಬೆಳಗಿನ ಒಂದು ಟೆನ್ಷನ್ಗೆ ನಮ್ಮ ಫ್ರೆಂಡ್ ಮನೆಗೆ ಬಂದು ಸ್ವಲ್ಪ ಡ್ರಿಂಕ್ಸ್ ತೊಗೊಂಡು ಮನೆ ಮಾಡಿ ಮೇಲೆ ಕೂತ್ಕೊಂಡು ಮಲ್ಲಿಕನ್ ಟೈಮ್ಲಿ ಹೇಳ್ತಾ ಬಚ್ಚ, ಇದೇನು ಸಾಮಾನ್ಯ ಕೇಸ್ ಅಲ್ಲ, ಇದು ಏನೋ ಪ್ಲಾನ್ ನಡೀತಾ ಇದು, ನಾವು ಯಾರಿಗೆ ಮಾತಾಡೋಣ ಅಂತ ಡಿಸ್ಕಸ್ ಮಾಡ್ಕೊಂಡು, ಇವಾಗ ಆ ಟೈಮ್ನಲ್ಲಿ ನಾವು ಯಾವುದೇ ರಾಜಕಾರಣಿ ಹತ್ರ ಹೋಗೋದು ಏನೂ ಯೂಸ್ ಆಗಲ್ಲ. ಫಸ್ಟ್ ನಮ್ಗೆ ಇದು ಹಿಂದೆ ಬ್ಯಾಗ್ರೌಂಡ್ ತಿರ್ಗಿ ಆಮೇಲೆ ಮಾತಾಡೋಣ ರಾಜಕಾರಣಿ ಹತ್ರ ಅಂತೇಳಿ ಮಾತಾಡೋಣ ಅಂತೇಳಿ ಏನು ಮಾಡ್ತೀವಿ ನಾವು ಸ್ಟ್ರೈಟಾಗಿ. ನಮಗೆ ಭಾರಿ ಆ ಟೈಮ್ನಲ್ಲಿ ಆತ್ಮೀಯ ಆಗಿದ್ದು, ನಮಗೆ ಆ ಟೈಮ್ಲಿ ಸೋಮಣ್ಣ ಮಿನಿಸ್ಟರ್ ಆಗಿದ್ದಾನೆ, ಆ ಟೈಮ್ನಲ್ಲಿ JDS ಪಾರ್ಟಿ CM ಪಟೇಲ್. ನಾವೇನು ಮಾಡೋದು, ಸೋಮಣ್ಣಗೆ ಮಾತಾಡೋಣ ಬೇಡ, ಒಂದು ಕೆಲಸ ಮಾಡೋಣ, ಶ್ರೀಧರ್ ಫಸ್ಟ್ ನಾವು ಒಂದು ಕೆಲಸ ಮಾಡೋಣ, ರಂಗನ ಹತ್ರ ಹೋಗೋಣ. ರಂಗ ಇವಾಗ ಪಬ್ಲಿಕ್ TV ಓನರು, ಆ ಟೈಮ್ನಲ್ಲಿ ರಂಗ ಕನ್ನಡಪ್ರಭದಲ್ಲಿ ಕ್ರೈಮ್ ರಿಪೋರ್ಟ್ರು, ಅವರೆಲ್ಲ ನಮ್ಮ ಭಾರಿ ಕ್ಲೋಸ್ ಫ್ರೆಂಡ್. ಆ ಟೈಮ್ನಲ್ಲಿ ರಂಗ ಹತ್ರ ಹೋಗ್ತೀವಿ, ರಂಗ ಫೋನ್ ಮಾಡ್ತೀವಿ,
ರಂಗ ಫೋನ್ ರಂಗ ಒಂದು ಕಡೆ ಸಿಗಿಕತ್ತಾರೆ ಆರ್ ಟಿ ನಗರ್ನಲ್ಲಿ. ಅವ್ರ ಮನೆ ಆರ್ ಟಿ ನಗರ್ ಇತ್ತು, ಅಲ್ಲಿ ಟೆಂಟ್ ಇತ್ತು ಅವಾಗ ಆರ್ ಟಿ ನಗರ್ನಲ್ಲಿ. ಆ ಟೆಂಟ್ ಪಕ್ಕ ಫ್ರೆಂಡ್ ಒಂದು ಆಫೀಸ್ ಇತ್ತು, ಅಲ್ಲಿ ಸಿಗೋಂತ ಮಾತಾಡ್ತಾರೆ. ನಾವು ನೆಕ್ಸ್ಟ್ ಡೇ 5 ಗಂಟೆಗೆ ರಂಗ ಅವ್ರನ್ನ ಅವ್ರು ಸಿಗ್ತೀವಿ. ಯಾಕೆ ರಂಗ ಅವ್ರು ಸಿಗ್ತೀವಿ ಅಂದರೆ, ರಂಗ ಆ ಟೈಮ್ಲಿ ಕ್ರೈಮ್ ರಿಪೋರ್ಟ್ರಿಂದ ದಿನ ಕಮಿಷನ್ ಆಫೀಸ್ ಹೋಗ್ಬಾರ್ದು ಒಂದು ನ್ಯೂಸ್ ಇದ್ದಿರುತ್ತೆ. ಸಾಕಷ್ಟು ಪೊಲೀಸ್ ನ್ಯೂಸ್ ಅವ್ರಿಗೆ ಗೊತ್ತಿರುತ್ತೆ, ಏನೋ ನಡೀತು ಗೊತ್ತಿರುತ್ತೆ. ಆ ಕಾರಣಕ್ಕೆ ನಾವು ಆ ರಂಗ ಟಚ್ ಮಾಡ್ತೀವಿ. ರಂಗನ ಹತ್ರ ಹೋಗಿ ಕೂತ್ಕೊಂಡ್ರೆ 5 ಗಂಟೆಗೆ 1 hour ನಮ್ಮದು ರಂಗನ ಮಾತಾಡ್ತದೆ. ಮಾತಾಡಿದ್ರೆ ರಂಗನಿಗೂ ಎಲ್ಲ ಸಸ್ಪೆನ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ನಿಮ್ಗೆ FIR ಇಲ್ಲ, ಆಚೆ ಪ್ರೆಸ್ಗೆ ನ್ಯೂಸ್ ಆಗಿಲ್ಲ ಅಂತೂ ಎಲ್ಲ ಹ್ಯಾಂಡಲ್ ಮಾಡ್ತಾರೋದು ಈ ಸರಿ ಅಜಯ್ ಕುಮಾರ್ ಸಿಂಗ್ ಅವರು. ಬೇರೆ ಸ್ಕ್ವಾಡ್ ಎಲ್ಲ ಆಚೆ ಬರ್ತಾರೆ. ಅಜಯ್ ಕುಮಾರ್ ಸಿಂಗ್ ನಿಮ್ಗೆ ಗೊತ್ತಲ್ಲ, ಸ್ಟ್ರೈಟ್ ಮ್ಯಾನು, ನಾನ್ ಕರೆಕ್ಟ್ ಮನುಷ್ಯ. ಯಾವುದು ಪ್ರೆಸ್ಸಿಗೆ ಜಾಸ್ತಿ ಮಾತಾಡಲ್ಲ, ನಮ್ಮ ರಿಪೋರ್ಟ್ ಜಾಸ್ತಿ ಅಂಟಾಕೊಂಡಿಲ್ಲ, ನಾವು ಕಮಿಷನ್ ಮೀಟಿಂಗ್ ಮಾತ್ರ ಕಮಿಷನ್ ಮುಗಿಸ್ಕೊಂಡು ಬರ್ತಾ ಇದ್ದೀವಿ ಅನ್ನೋ ನಮಗೆ ಅಂಥದ್ದೇನು ಮೆಸೇಜ್ ಸಿಗೋದು. ಒಂದಿನ ಟೈಮ್ ಕೊಡಿ, ನಾನೆಲ್ಲ ತಿಳ್ಕೊಂತೀನಿ. ನಾವು ರಂಗನಾಥ ನಾವು ನೈಟ್ ಪೊಲೀಸ್ ಬರ್ತಂತ ಕಾಯ್ದು ಮನೆಗೆ, ನೈಟ್ ಪೊಲೀಸ್ ಬಂದಿಲ್ಲ. ನೆಕ್ಸ್ಟ್ ಡೇ 11 ಗಂಟೆಗೆ ಬಂದವ್ರೆ. ಈಗ ಪ್ರೊಸೀಜರ್ ಬಂದವ್ರೆ, ವಾರೆಂಟ್ ತೊಗೊಂಬಂದಿದ್ದಾರೆ, ಪ್ರೆಸ್ ಎಲ್ಲ ಸರ್ಚ್ ಮಾಡವ್ರೆ, ಮನೆಯೆಲ್ಲ ಸರ್ಚ್ ಮಾಡವ್ರೆ. ನಾವಿಲ್ಲ ಅಂತ ಗೊತ್ತಾಗಿದೆ. ಬಂದೇ ಫೋನ್ ನಂಬರ್ ಕೊಟ್ಟವ್ರೆ, ಮಾತಾಡಿ ಅಂತ ನೋಡ್ರೆ ಆ ಫೋನ್ಗಳು ಬರೀ ಇನ್ಸ್ಪೆಕ್ಟರ್ನ ಫೋನ್ಗಳು ಇರ್ತಾವೆ. ಇನ್ಸ್ಪೆಕ್ಟರ್ ACP ನಂಬರ್ ಇರ್ತಾರೆ. ಆವಾಗ ಏನು ಮಾಡ್ತಾರೆ ರಂಗ ಅವರು, ಒಂದು ಕೆಲಸ ಮಾಡಿ ಎಲ್ಲ ಸ್ಕ್ವಾಡ್ ನಿಮ್ಮ ಹಿಂದೆ ಬಿದ್ದಿರ್ತಾರೆ ಏನೋ. ಇವಾಗ ನೀವು ಇವಾಗ ಮೇನ್ ಆಗಿ ಡಿಪಾರ್ಟ್ಮೆಂಟ್ ಕಂಡು ಬಿದ್ದಿರೋದು. ಡಿಪಾರ್ಟ್ಮೆಂಟ್ ಯಾಕೆ ನಿಮ್ಮ ಕಡೆ ತಿರುಗಿ ಬಿದ್ದಿದೆ ಅನ್ನೋದು ಏನೋ ನನಗೆ ನಾಲೆಜ್ ಇಲ್ಲ, ತಿಳ್ಕೊಂತೀನಿ. ನೀವು ಒಂದು ಕೆಲಸ ಮಾಡಿಸಿದ ಡೈರೆಕ್ಟ್ DCP ನಂಬರ್ ತೊಗೊಳ್ಳಿ. DCP ನಂಬರ್ ಕೊಡ್ತಾರೆ. DCP ನಂಬರ್ ಡೈರೆಕ್ಟಾಗಿ ಸತ್ಯನಾರಾಯಣ DCP ಅವರು, ಸ್ಟ್ರೈಟ್ ಮನುಷ್ಯ ಅವರು, ಏನು ಕ್ಲೀನ್ ಮ್ಯಾನ್, ಎಲ್ಲ ಕ್ಲೀನಾಗಿ ಕೇಳ್ಕೊಂತಾರೆ. ಕೂಲಾಗಿ ಆರಾಮಾಗಿ ನೀವು ಮಾತಾಡಿ. ಎಲ್ಲಿಂದ ಮಾತಾಡ್ತೀರಾ? ಬೆಂಗಳೂರಿಂದ ಮಾತಾಡ್ಬಿಡಿ, ಸೀದಾ ಈ ಕಡೆ ಹೋಗ್ಬಿಡಿ ಅಂತಾರೆ. ಅಲ್ಲೇ ಆಂಧ್ರ ಕಡೆ ಹೋಗ್ಬಿಡ್ತೀವಿ. ಆಂಧ್ರ ಕಡೆ ಪಿಲ್ಗುಂಡಾಗ ಹೋಗ್ಬಿಡ್ತೀವಿ. ಪಿಲ್ಗುಂಡಾಗ ಹೋಗಿ ಅಲ್ಲಿಂದ ಫೋನ್ ಮಾಡ್ತೀವಿ. ಪಿಲ್ಗುಂಡಾಗ ಫೋನ್ ಮಾಡ್ತೀವಿ, ಸರ್ ನಾವು ಆಂಧ್ರಾಗ ಬಂದಿದ್ದೀವಿ, ನಾವು ಬೆಂಗಳೂರಿಗೆ ಇಲ್ಲ, ನನಗೆ 1 ವೀಕ್ ಟೈಮ್ ಬಿಡಿ ಸರ್, ಬಂದು ನಿಮ್ಮ ಹತ್ರ ಸರೆಂಡರ್ ಆಗ್ತೀವಿ. ಯಾವುದೇ ಕಾರಣಕ್ಕೂ ನೀವೆಲ್ಲ ಹುಡ್ಕೋಕೆ ಹೋಗ್ಬೇಡಿ. ಅವ್ರ ಮನೆಗೆ, ನಮ್ಮ ಮನೆಗೆ, ಬಚ್ಚನ್ ಮನೆಗೆ ಅಥವಾ ಬೇರೆ ದಿವಸ ನಾವು ಇಲ್ಲ ಊರೊಳಗೆ. ನಾವು ಮಾತು ಕೊಟ್ಟಿದ್ವಿ, ಏನೇ ಕೇಸ್ ಇದೆ ನಾವು ಬಂದು ಇಂಥ ದಿನ 1 ವೀಕ್ ಟೈಮ್, 1 ವಾರಕ್ಕೆ 11 ನಿಮ್ಮ ಆಫೀಸ್ ಬಂದು ಸರೆಂಡರ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಫೋನ್ ಇಡಿ. ಅವ್ರು ಆಡ್ಬಿಡು, ಏನೋ ಓದ್ತಾರಲ್ಲ ಕಿಚ್ಚಾಡ್ತಾರೆ, ಬೇಡ ಆಡ್ಬಿಡು, ಅದು ಕೇಳೇ ಬಿಡಿ ನೀವು. ಸರ್ ನಾವು ಇದೇ ಮಾತು ಸರ್, ನಾನು ಬಂದು ಸರೆಂಡರ್ ಆಗ್ತೀನಿ ಅಂದರೆ ನೀವು ಫೋನ್ ಇಟ್ಬಿಡಿ, ಅಷ್ಟು ಎಲ್ಲ ತಿಳ್ಕೊಳ್ಳೋಣ ಅಂತೇಳಿ ನಮ್ಮನ್ನು ನಾನು ರಂಗನಾಥ ಡಿಸ್ಕಸ್ ಮಾಡ್ಕೊಂಡು ನಾವು ಪೆಲ್ಗುಂಡಿಗೆ ಫೋನ್ ಮಾಡ್ತೀವಿ. ಇಲ್ಲಿ 105 ಕಿಲೋಮೀಟ್ರ್ ಆಂಧ್ರ ಫೋನ್ ಮಾಡಿ ನಾವು ಏನು ಮಾಡಿ ತಿರುಗಿ ವಾಪಸ್ ಬೆಂಗಳೂರಿಗೆ ಬರ್ತೀವಿ. ನಾವು ಮಾತಾಡೋಣ, ರಂಗ ಏನು ಮಾಡ್ತಾ ಒಂದು ಕೆಲಸ ಮಾಡಿಸಿದ, ನನಗೊಂದು ದಿನ ಟೈಮ್ ಕೊಡಿ, ನಾಳೆ ಅಷ್ಟು ನಾನು ಡಿಟೇಲ್ ಇಂಕ್ವೈರಿ ಮಾಡ್ತೇನೆ. ಇವಾಗ ನಿಮಗೆ ಬರೀ ನಿಮ್ಮ DCP ಸ್ಕ್ವಾಡ್ ಬಂದಿಲ್ಲ, ಇದು ನಿಮ್ಗೆ DCP ಸ್ಕ್ವಾಡ್ ಒಂದು ಬರ್ತಾಯಿಲ್ಲ, ಬಂದರೆ ಎಲ್ಲರೂ ಏನು ಮಾಡ್ತಾರೆ, ಅದು ಗಣಪತಿ ACP ಸ್ಕ್ವಾಡ್ ಭಾರತೀನಗರ, ಉಪ್ಪಾರಪೇಟೆ ACP ಬಾಬಾ ಸಂಗ್ರಾಮ್ ಸಿಂಗು, ಈ ಈ 3 ಸ್ಕ್ವಾಡ್ ಇದೇ ರನ್ ಮಾಡ್ತಾರೆ. ನೀವೇನು ಬರೀ ಮನೆಗೆ ಬಂದು ಹೋಗೋರೆ, ನೀವು ತಿಳ್ಕೊಂಡು ನೀವು ಆರಾಮಾಗಿ ಕೇರ್ಲೆಸ್ ಆಗಿರಬೇಡಿ. ಯಾರು ಬೇಕು ಎಲ್ಲಿ ಬೇಕು ಕ್ಯಾಚ್ ಮಾಡ್ತಾರೆ. ನೀವು ಯಾವುದೇ ಕಾರಣ ಯಾರಿಗೂ ಫೋನ್ಗಳು ಮಾಡೋಕ್ಕೆ ಹೋಗ್ಬೇಡಿ. ನನ್ನ ಒಂದು ದಿನ ಟೈಮ್ ಕೊಡಿ, ನಾಳೆ ಇದೇ ಟೈಮ್ಗೆ ನಾವು ಬೇರೆ ಕಡೆ ಸಿಗೋಣ, ನಾಳೆ ಒಂದು ಕೆಲಸ ಮಾಡೋಣ ಅಂತ. ನಾಳೆ ಸಾಯಂಕಾಲ 8 ಗಂಟೆಗೆ ಇಂಡಿಯನ್ ಎಕ್ಸ್ಪ್ರೆಸ್ ಬಿಲ್ಡಿಂಗ್ ಒಳಗೆ ಬಂದು ಕೂತ್ಕೊಳ್ಳಿ, ಗಾಡಿ ಒಳಗೆ, ನಾನು ಅಲ್ಲೇ ಬರ್ತೀನಿ ಅಂತ.